ಆರ್ಎಸ್ಎಸ್ ಮುಖಂಡರ ವಿರುದ್ಧ ಕೆಂಡಮಂಡಲವಾದ ಮೀನಾಕ್ಷಿ ಬಾಳಿ. ಎಸ್ ವೀಕ್ಷಕರೇ, ಬಸವಾದಿ ಶರಣರ ತತ್ವದರ್ಶನಗಳನ್ನು ಒಪ್ಪದ ಆರ್ಎಸ್ಎಸ್ ಮುಖಂಡರು ಇದೀಗ ವಚನ ದರ್ಶನದ ಪುಸ್ತಕದ ಮೂಲಕ ವಚನ ಸಾಹಿತ್ಯದ ಆಶಯಕ್ಕೆ ಬೆಂಕಿ ಹಚ್ಚಲು ಹೊರಟಿದ್ದಾರೆಂದು ಪ್ರಗತಿಪರ ಚಿಂತಕರು ಸಂಘಟನೆಯ ಅಧ್ಯಕ್ಷರಾದ ಮೀನಾಕ್ಷಿ ಬಾಳಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ವಚನ ದರ್ಶನದ ಮುಖಾಂತರ ವಚನ ಸಾಹಿತ್ಯವನ್ನು ತಿರುಚು ಹಾಕುವ ಹುನ್ನಾರ ನಡೆಸಿದ್ದಾರೆ, ಬಸವಣ್ಣನವರ ತತ್ವದ ವಿರುದ್ಧ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚಾಲೆಂಜ್ ಮಾಡಿದ್ದೆವು, ಮುಕ್ತವಾದ ಸವಾಲನ್ನು ಹಾಕಿದ್ದೆವು. ಬನ್ನಿ ವಾದಕ್ಕೆ ಬರ್ತೇವೆ, ಎಲ್ಲಿ ಬರ್ತೀರಿ ಬನ್ನಿ, ಯಾಕೆ ಬರಲಿಲ್ಲ? ಮತ್ತು ಇಲ್ಲಿ ಈ ಪುಸ್ತಕ ಇದೆಯಲ್ಲ, ವಚನ ದರ್ಶನ ಇದೆ ಹೆಸರು. ವಚನಗಳನ್ನು ಸರ್ವನಾಶ ಮಾಡುವ, ನಿರ್ನಾಮ ಮಾಡುವ ಹುನ್ನಾರದ ಭಾಗ ಈ ವಚನ. ನೀವಿದು ನೋಡಿದ್ದೀರಿ, ಬಸವಣ್ಣನವರ ಇಮೇಜ್ ಪ್ರತಿಬಿಂಬ ಇದ ಬಿಂಬ. ಆ ಸ್ವಾಮೀಜಿಯನ್ನು ಹೇಳಿದ್ರಲ್ಲಿ ಭಾಷಣದೊಳಗೆ, ಬಸವಣ್ಣದ ಯಾವುದು ಅವತ್ತೇ ನಮ್ಮ ಫೋಟೋ ಸ್ಟುಡಿಯೋ ಇದ್ದಿಲ್ಲ, ಯಾವತ್ತು ಕ್ಯಾಮ್ರಾ ಗಿನನ್ ಯಾವುದು ಕ್ಯಾಮ್ರಾ ಇದ್ದಿಲ್ಲ ಅಂತ ನಮ್ಗೇನು ಗೊತ್ತಿಲ್ಲ, ಅಷ್ಟು ಮೂರ್ಖರಲ್ಲ. ವಚನಗಳು ಕಾವ್ಯಗಳ ಆಧಾರದಿಂದ ಅಲ್ಲಿಂದ ಇಲ್ಲಿವರೆಗೆ ಒಂದು ವಚನದ ಆಧಾರದ ಮೂಲಕ ಬಿಂಬಿಸಿಕೊಂಡು ಬಂದಿರತಕ್ಕಂಥ ಒಂದು ಚಿತ್ರ ಇದೆ. ಅದನ್ನು ಐತಿಹಾಸಿಕವಂತೇಳಿ ತಾವೇ ಮಾಡ್ತಾ ಇಲ್ಲ, ಆದರೆ ಶರಣ ತತ್ವಗಳ ಹಿನ್ನೆಲೆಯಲ್ಲಿ ಸಾಧ್ಯತೆಗಳನ್ನು ಕುರಿತು ಬಿಡಿಸಿರುವ ಚಿತ್ರ. ಅದು ತಪ್ಪು ಅಂತ ಹೇಳಿಕೆ ವಾದ ಮಾಡಿದ್ರಿ. ಹೇಳಾರ್ದನೆ ಇದನ್ನ ಹೆಂಗೆ ಹೀಗೆ ಈ ಇಮೇಜ್ ಬರೋ ಚಿತ್ರ ಹಾಕಿದ್ರಿ, ಮ್ಯಾಗ ಬಿಲ್ಲು ಬಾಣ ಇದೆ, ಈ ಪುಸ್ತಕದಾಗ ಇರುವುದಿಲ್ಲ. ಅದೇ ಪುಸ್ತಕ ಇಲ್ಲಿ ಬಿಲ್ಲು ಬಾಣ ಇರುವುದಿಲ್ಲ, ಇಲ್ಲಿ ಬಿಲ್ಲು ಬಾಣ ಇರ್ತದೆ. ಇಲ್ಲಿ ಅಯೋಧ್ಯ ಪ್ರಕಾಶನ ಅಂತ ಇರ್ತದೆ, ಅಯೋಧ್ಯ ಪ್ರಕಾಶನ ಅಂತ ಇರ್ತದೆ. ಇಲ್ಲಿ ಶ್ರೇಯ ಮಾಡಿದ್ದಾರೆ, ಇಲ್ಲಿ ಅಯೋಧ್ಯ ಪ್ರಕಾಶನ ಗಾಯಬಾಗ್ತದೆ. ನಿಮ್ಮ ಒಳ ಹುನ್ನಾರ ಯಾವುದೇ ಒಂದು ಪುಸ್ತಕದ ಕಾಪಿ ರೈಟ್ ಇದ್ದೊತ್ತಿನೊಳಗೆ ದಿಢೀರ್ ಬದಲಾವಣೆ ಮಾಡಿದ್ರೆ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಒಂದು, ನೀವು RSSನ ವಕ್ತಾರಗಳು, ಇದು ಇಡೀ ಕರ್ನಾಟಕದ ತುಂಬ ಈ ಪುಸ್ತಕದ ಬಿಡುಗಡೆ ನಡೀತಾ ಇದೆ. 20ನೇ ತಾರೀಕು ಬೆಂಗಳೂರು, 7ನೇ ತಾರೀಕು ಹುಬ್ಬಳ್ಳಿ, ಆಲ್ರೆಡಿ ಎಲ್ಲೋ ಒಂದೆರಡು ಕಡೆ ಆಗಿದೆ. CT ರವಿ ಅನ್ನುವಂಥ ವ್ಯಕ್ತಿ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾನೆ. ದೇವಸ್ಥಾನ ಸಂಸ್ಕೃತಿ ಪುರಸ್ಕರಿಸುವ ನೀವು ಇವತ್ತಿಗೂ ಶೂದ್ರರಿಗೆ, ಮಹಿಳೆಯರಿಗೆ, ದಲಿತರಿಗೆ ಇವರು ದೇವಸ್ಥಾನದಲ್ಲಿ ಒಳಗಡೆ ಬಿಡ್ತಾರ? ದೇವಾಲಯ ಸಂಸ್ಕೃತಿಯನ್ನು ಧಿಕ್ಕರಿಸಿದ ಬಸವಾದಿ ಶರಣರನ್ನ ಎತ್ತಿಕೊಂಡು ಹೋಗುವ ಹುನ್ನಾರ, ಲಿಂಗಾಯತರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿ, ಎಂದೂ ಇಲ್ಲದೆ ಇವತ್ತನೇ ಯಾಕೆ ಅವ್ರಿಗೆ ಬಸವಣ್ಣ ನೆನಪು ಬಂದ, ವಚನಗಳ ಬಗ್ಗೆ ಇವತ್ತೇ ಯಾಕೆ ಮಾತಾಡಲಿಕ್ಕೆ ಶುರು ಮಾಡಿದ್ರು? ಇದರ ಅರ್ಥ ನೆನಪಿಟ್ಕೊಳ್ರಿ, ಇಡೀ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ವಿಸ್ತರಿಸಿಕೊಳ್ಳಬಹುದಾದಂಥ ವಚನ ಸಿದ್ಧಾಂತವನ್ನು ನಿರ್ನಾಮ ಮಾಡುವ ಉದ್ದೇಶ. ವಚನ ಸಿದ್ಧಾಂತ ಜಾತಿ ವ್ಯವಸ್ಥೆಯ ವಿರುದ್ಧ ಇರಲಿಲ್ಲ ಅನ್ನೋದನ್ನು ಕುರಿತು ಭಾರತದಲ್ಲಿ ಜಾತಿ ವ್ಯವಸ್ಥೆ ಇದೆ. 2012ರಲ್ಲಿ ಪ್ರಕಟವಾದ ಪುಸ್ತಕ. ಒಂದು ಟೀಮ್, ಬಾಲಗಂಗಾಧರ್, ರಾಜಾರಾಮ್ ಹೆಗಡೆ, ಡಂಕಿನ್ ಝಳಕಿ, ಒಂದು ಟೀಮ್ ಇದೆ. ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ಬೆಲ್ಜಿಯಂ ಫಂಡೆಡ್, ಬೆಲ್ಜಿಯಂ ಮೂಲಕ ಅಪಾರವಾದ ಹಣವನ್ನು ಸಂಗ್ರಹಿಸಿ ಅದರ ಮೂಲಕ ಈ ಪುಸ್ತಕ ಓದಲು ಗೊತ್ತಾಗ್ತದೆ ಭಾರತದಲ್ಲಿ ಜಾತಿ ವ್ಯವಸ್ಥೆನೇ ಇರಲಿಲ್ಲ, ಇದು ಬ್ರಿಟಿಷರ ಉತ್ಪನ್ನ. ವಚನಕಾರರು ಮಾತಾಡಿದ್ದು ಭಕ್ತಿ ಬಗ್ಗೆ ಹೊರತು ಜಾತಿ ಬಗ್ಗೆ ಅಲ್ಲ. ವಚನಗಳಲ್ಲಿ ಜಾತಿ ಅನ್ನುವಂಥ ಶಬ್ದ ಬಂದಿರೋದೇ ಒಂದು 15, 20, 30 ಕಡೆ. ಅದಕ್ಕಿಂತ ಹೆಚ್ಚು ಜಾತಿ ಅನ್ನೋ ಶಬ್ದ ಬಂದಿಲ್ಲ.